ನೆಚ್ಚಿನ ಶೋಗಳಿಂದ ಆನಂದಿಸಿ. ಆ ಸಾಲ ತಿರುವಳಿ ಆಗ್ಲಿಲ್ವಾ ತಾತ? ತಾತ, ಸತ್ಯದ ಬೆಂಕಿ ಮುಂದೆ ಸುಳ್ಳಿನ ಕೆಂಡ ಸುಟ್ಟು ಬೂದಿ ಆಗ್ಲೇಬೇಕು. ದ್ವೇಷದಿಂದ ದ್ವೇಷ ಹುಟ್ಟುತ್ತೆಯೇ ಹೊರತು ಪ್ರೀತಿ ಹುಟ್ಟಲ್ಲ. ದ್ವೇಷ ಸಂಬಂಧಗಳನ್ನ ಹಾಳು ಮಾಡುತ್ತೆ, ಪ್ರೀತಿ ಸಂಬಂಧಗಳನ್ನ ಕಟ್ಟತ್ತೆ. ನಾವು ಕಟ್ಟೋರಾಗ್ಬೇಕೇ ಹೊರತು ಹಾಳು ಮಾಡೋರಾಗಬಾರ್ದು. ಯಾವುದೋ ದ್ವೇಷಕ್ಕೆ ಒಬ್ಬರನ್ನ ಮೋಸ ಮಾಡಿದ್ರೆ ಆ ಪಾಪದ ಗಂಟು ನಮ್ಮ ಹೆಗಲೇರ್ಕೊಂಡು ಜನ್ಮ ಜನ್ಮಾಂತರಕ್ಕೂ ಕಾಡುತ್ತೆ. ಈ ಸಾಲ ತೀರಿಸಬಹುದು, ಆದ್ರೆ ಆ ಸಾಲ ತೀರ್ಸೋದಕ್ಕಾಗೋದಿಲ್ಲ ತಾತ. ಅದೇ ನಾವು ಮಾಡಿದ ತಪ್ಪು ಅಂತ ತಿಳ್ಕೊಂಡು ಪಶ್ಚಾತ್ತಾಪ ಪಟ್ರೆ ಮಾಡಿದ ಪಾಪಗಳಿಗೆಲ್ಲ ಪರಿಹಾರ ಸಿಗುತ್ತೆ. ಪಶ್ಚಾತ್ತಾಪ ಪಡೋ ಪಾಪಿಷ್ಠನಿಗೂ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಮಹಾತ್ಮರು ಹೇಳಿದ್ದಾರೆ ತಾತ. ಪಾಪ ಪುಣ್ಯಗಳನ್ನು ಹೊರತು ನಾವು ಸಂಪಾದಿಸಿರೋ ಹಣ, ಸಂಪತ್ತು, ಸಂಬಂಧಗಳು ಇದ್ಯಾವುದೂ ನಮ್ಮ ಜೊತೆ ಸತ್ತಾಗ ಬರೋದಿಲ್ಲ ತಾತ. ಈಗ್ಲಾದ್ರೂ ಆ ಶ್ರೀಹರಿ ಪಾದಗಳಿಗೆ ಶರಣಾಗಿ ಸತ್ಯ ಹೇಳಿಬಿಡಿ ತಾತ. ವೆಂಕಟನಾಥ, ನಾನು ನಿನ್ನ ತಂದೆಗೆ, ನಿಮ್ಮ ಕುಟುಂಬಕ್ಕೆ ತುಂಬಾ ಅನ್ಯಾಯ ಮಾಡಿಬಿಟ್ಟೆ, ತುಂಬಾ ಅನ್ಯಾಯ ಮಾಡಿಬಿಟ್ಟೆ. ಆದ್ರೆ ನೀನು ಬಂದು ನನ್ನ ಕಣ್ಣು ತೆರೆಸಿದೆ. ಆ ಸುಬ್ರಾಯಪ್ಪನ ಸಾಲ ಸಂದಾಯ ಆಗಿರೋದು ನಿಜ. ನಿಮಗೆ ತೊಂದರೆ ಕೊಡಬೇಕು ಅಂತ ನನ್ನ ಮಗ ಸುಳ್ಳು ಕತೆ ಕಟ್ಟಿದ್ದಾನೆ. ದಯವಿಟ್ಟು ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಅತ್ರ ಪತ್ರ ಇಲ್ಲೇ ಇದೆ, ತರ್ತಿಂತಾನೆ. ನೋಡಪ್ಪ, ಇದಾ ತಾತ? ಇದೆ ದೇವ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ತಾತ. ನನ್ನಿಂದ ಎಂಥ ಉಪಕಾರನಪ್ಪ? ನನ್ನ ಕಣ್ಣು ತೇರಿಸಿದ್ದು ನೀನು. ಆಹಾ, ನಿನ್ನಂಥ ಮಗನ ಪಡೆದ ತಿಮ್ಮಣ್ಣ ನಿಜವಾಗಲೂ ಧನ್ಯ. ನಿಮಗೆ ಅಪಕಾರ ಮಾಡಿದ್ರು ನೀನು ನನಗೆ ಉಪಕಾರ ಮಾಡಿದೀಯ. ಇನ್ನು ನಾನು ಪರಿಧ್ಯಾನ ಬಿಟ್ಟು ಬೇರೆ ಯೋಚನೆ ಮಾಡಲ್ಲಪ್ಪ. ನನ್ನಂಥ ಪಾಪಿಗಳ ಕಣ್ಣು ತೆರೆಸೋ ನಿನ್ನ ಜ್ಞಾನದ ಯಾತ್ರೆ ಹೀಗೇ ಮುಂದುವರಿಲ್ಲಪ್ಪ. ದೊಡ್ಡವರು ನಮಸ್ಕಾರ ಮಾಡಬಾರ್ದು, ಆಶೀರ್ವಾದ ಮಾಡಬೇಕು.